ಮನಸ್ಸಿನಲ್ಲಿ ಎಷ್ಟೇ ನೋವು ತುಂಬಿಕೊಂಡಿದ್ರು ನಗ್ನಗ್ತಾನೆ ಇದ್ಲು. ನಮ್ಮ ಮೇಲೆ ಎಷ್ಟೇ ಜೋರು ಮಾಡಿದ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ಲು. ಅವಳನ್ನ ಮರೆಯೋಕೆ ಆಗಲ್ಲ. ಯಾಕೆ ಗುರು ಡೈರಿ ಮುಚ್ಚಿಬಿಟ್ಟೆ? ಅವಳ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅಂದಮೇಲೆ ಓದೋದು ತಪ್ಪು. ಅದಕ್ಕೆ ಡೈರಿ ಜೊತೆ ನನ್ನ ಮನಸ್ಸು ಸೇರಿ ಮುಚ್ಚಿಬಿಟ್ಟೆ. ಏನ್ ಗುರು ಇಷ್ಟೊತ್ತಿನಲ್ಲಿ ಇಲ್ಲಿ ಬಂದು ನಿಂತಿದ್ಯಾ? ಯಾಕೆ ನಿದ್ದೆ ಬರ್ತಾ ಇಲ್ವಾ? ನಾಳೆ ಸಂಗೀತ ಅವ್ರಿಗೆ ಡೈರಿ ವಾಪಸ್ ಕೊಡಬೇಕು. ಸರಿ. ಹಲೋ ದೊಡ್ಡಮ್ಮ. ಹಲೋ ಡ್ಯಾಡಿ. ಬನ್ನಿ ಬನ್ನಿ. ಪ್ರಯಾಣ ಎಲ್ಲ ಚೆನ್ನಾಗಿತ್ತ ಮೇಡಮ್? ಪ್ರಯಾಣ ಇರ್ಲಿ. ಎಷ್ಟ್ ಸಲ ಫೋನ್ ಮಾಡಿದ್ದೆ, ಎಲ್ಲಿ ಹಾಳಾಗೋಗಿದ್ದೆ? ಫೋನ್ ಕೆಟ್ಟೋಗಿತ್ತು, ಮೊನ್ನೆ ತಾನೇ ಸರಿ ಹೋಯ್ತು. ಫೋನ್ ಕೆಟ್ಟೋಗಿತ್ತಾ? ನಿನ್ ತಲೆ ಕೆಟ್ಟೋಗಿತ್ತಾ? ಅದ್ ಸರಿ, ಹೋಗುವಾಗ ಡೈಮಂಡ್ ನೆಕ್ಲೆಸ್ ಬಿಟ್ಟೋಗಿದೆ, ತೆಗೆದಿಟ್ಟಿದ್ಯಲ್ಲ? ನಂಗೊತ್ತಿಲ್ಲ ಮೇಡಮ್. ತಿನ್ನೋದೊಂದು ಬಿಟ್ರೆ ಇನ್ನೇನ್ ಗೊತ್ತಾಗುತ್ತೆ ನಿನ್ಗೆ? ಅಕ್ಕ ನಡಿಯೇ ಒಳಗ್ ನೋಡೋಣ. ವಸಂತಿ, ಸಿಕ್ತಾ? ಇಲ್ಲ ಅಕ್ಕ. ಸರಿಯಾಗಿ ಹುಡುಕು. ಈಗಿನ ಕಾಲದಲ್ಲಿ ಯಾರನ್ನ ನಂಬಬೇಕೋ ಯಾರನ್ನ ನಂಬಾರ್ದೋ ಗೊತ್ತಾಗ್ತಾ ಇಲ್ಲ. ಏನಾಯ್ತು ನಿಮ್ಮ ಅಕ್ಕನ್ಗೆ? ಡೈಮಂಡ್ ನೆಕ್ಲೆಸ್ ಕಾಣಿಸ್ತಾ ಇಲ್ವಂತೆ. ಅಯ್ಯೋ, ಏನಿದು? ನಿನ್ನೆನೆ ಕೇಳ್ತಾ ಇರೋದು. ಈ ಸಿಗರೇಟ್ ಇಲ್ಲಿ ಹ್ಯಾಕ್ ಬಂತು? ನೀವು ಊರಲ್ಲಿ ಇಲ್ದೇ ಇರುವಾಗ ಕಳ್ಳರು ನುಗ್ಗಿದ್ರು ಮೇಡಮ್. ಕಳ್ರ? ನಮ್ಮನೆಗ? ಹೌದು ಮೇಡಮ್. ಅವ್ರೊಂದ್ ವಾರ ಇಲ್ಲೇ ಇದ್ರು. ಒಂದು ವಾರ ನಮ್ಮನೇಲಿದ್ರ? ಏನೇ ಹೇಳ್ತಿದ್ಯಾ? ಹೌದು ದೊಡ್ಡಮ್ಮ. ಅಕ್ಕ ಬೇಡ ಅಂದ್ರು, ನಾವೇ ಅವ್ರನ್ನ ಇರಿಸ್ಕೊಂಡಿದ್ವಿ. ಮುಚ್ಚಬಾಯ್. ಮಕ್ಕಳು ಹೇಳಿದ್ರು ಅಂತ ಇಟ್ಕೊಂಡಿದ್ಯಾ? ಇಲ್ಲ ನಿನಗೆ ಬೇಕು ಅಂತ ಇಟ್ಕೊಂಡಿದ್ಯಾ? ಎಂತ ಮಾತಾಡ್ತಿದ್ಯಾ? ಅವಳು ಎಂಥವಳು ಅಂತ ಗೊತ್ತಿಲ್ಲ, ಗೊತ್ತಿದ್ದು ಮಾತಾಡ್ತೀಯ? ನೀವು ಸುಮ್ಮನೆ ಇರಿ, ಎಲ್ಲ ನಿಮ್ಮಿಂದಾನೇ ಆಗಿತ್ತು. ಇವಳನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ಹೇಗಿದೆ ಅಂದ್ರೆ, ಬೀದಿಯಲ್ಲಿ ಹೋಗೋ ಮಾರಮ್ಮ ನಮ್ಮನೆಗೂ ಸ್ವಲ್ಪ ಬಾರಮ್ಮ ಅಂದಂಗ. ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್. ನಾನು ಕಳ್ತನ ಮಾಡಿದ್ಮೇಲೆ ಇನ್ನೇನೆ ನಿನ್ ಮಾತು ಕೇಳೋದು? ಮರ್ಯಾದೆ ಯಾಕೆ ಹೇಳು? ನೆಕ್ಲೆಸ್ ಎಲ್ಲಿಟ್ಟಿದ್ಯಾ? ನೆಕ್ಲೆಸ್ ನನಗೆ ಗೊತ್ತಿಲ್ಲ ಮೇಡಮ್. ಮುಚ್ಚೆ ಬಾಯ್. ನೆಕ್ಲೆಸ್ ಇಲ್ಲ ಅಂದ್ರೆ ಆ ಕಳ್ಳರ ಹತ್ರ ಕೊಟ್ಟು ಕಳ್ಸಿದ್ಯಾ? ಇಲ್ಲ ಮೇಡಮ್, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ನೀವಾದ್ರೂ ಹೇಳಿ ಸರ್. ವಿಜಯ, ನನ್ನ ಮಾತು ಸುಮ್ನೆ ರೀ. ಏನೇ ಏನೇ ನಿನಗೆ ಸಪೋರ್ಟ್ ಬೇರೆ ಬೇಕಾ? ನಿನ್ನ ವಸಂತಿ ಬಾಲಿ. ನಡಿ ಆಚೆಗೆ. ಮೇಡಮ್, ಯಾವ ತಪ್ಪು ಮಾಡಿಲ್ಲ. ನೀವ್ ಈಗ ನನ್ನ ಹೊರಗಡೆ ಹಾಕ್ಬಿಟ್ರೆ ನನಗೆ ಎಲ್ಲೂ ಬದುಕಲಿ. ಜಾಗ ಕೊಟ್ಟಿದ್ಯಲ್ಲ ಕಳ್ಳರು, ಅವ್ರ ಜೊತೆಲಿ ಹೋಗ್ ಬದುಕು. ಇಲ್ಲಾಂದ್ರೆ ಕೆರೆನೋ ಬಾವಿನೋ ನೋಡ್ಕೊಂಡು ಸಾಯಿ. ಯಾರನ್ನೇ ಸಾಯಿ ಅಂತ ಹೇಳ್ತಾ ಇದ್ಯಾ? ಅವಳನ್ನ ಯಾರು ಅಂತ ತಿಳ್ಕೊಂಡು? ಏನು ಏನು ಅವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ? ನಿಮ್ ಫ್ರೆಂಡ್ ಮಗಳ ಅಂತ ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ಪೊಲೀಸ್ ಹೇಳಿ ಚರ್ಮ ಸುಲಿಸ್ತಾ ಇದೆ. ನಡಿಯ ಒಳಗೆ. ಮೇಡಮ್ ಮೇಡಮ್ ನಡೀರಿ. ಮೇಡಮ್ 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 ಮೇಡಮ್, ದಯವಿಟ್ಟು ನನ್ನ ಮಾತು ನಂಬಿ. ಮಾತೇನೆ ನಂಬೋದು? ಮೇಡಮ್ ಮೇಡಮ್, ನನ್ನ ಮಾತು ಕೇಳಿ. ಮೇಡಮ್ ದಯವಿಟ್ಟು ಬಾಗಿಲು ತೆಗೀರಿ.
ಒಟ್ಟಿನಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಮನೆಯಿಂದ ಹೊರಗೆ ಬರೋದಕ್ಕೆ ನಾವೇ ಕಾರಣ ಆಗ್ಬಿಟ್ವಿ. ನನ್ನ ಹಣೆ ಹೇಗೆ ಅಂತ ಬರ್ತಿದ್ರೆ ಯಾರಿಂದನೂ ತಪ್ಸಕ್ಕಾಗಲ್ಲ. ಏನೇ ಆಗಲಿ ನಮ್ಮಿಂದ ಆಗಿದ್ದು ತಪ್ಪು. ಇದಕ್ಕೆ ನಾವೇ ಪರಿಹಾರ ಹುಡುಕ್ಬೇಕು. ನೋಡಿ, ಇವಾಗ ಅಡ್ಮಿಷನ್ ಮಾಡ್ಕೋತೀವಿ. ಆದ್ರೆ ನೀವು ಒಂದ್ ವಾರದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸರಿ. ಅಡ್ಮಿಷನ್ ಆಯ್ತು. ಸ್ವಲ್ಪ ಹೊತ್ತು ವೇಟ್ ಮಾಡಿ ರೂಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್. ಇನ್ನೇನು ಭಯ ಇಲ್ಲ. ಹಾಗಾಗಿ ನಾವಿಬ್ರು ಬಂದು ನೋಡ್ಕೊಂಡು ಹೋಗ್ತೀವಿ. ನೀವು ಅಡ್ಮಿಷನ್ ಸಂಗೀತ ಅಂದ್ರೆ ಯಾರು? ನಾನೇ. ನಿಮ್ಮ ರೂಮ್ ಅಲರ್ಟ್ ಆಗಿದೆ. ಬರ್ತೀನಿ. ಸರಿ. ಪ್ರೀತಿಯ ಅಪ್ಪ, ನಾನೊಂದು ಹಾಸ್ಟೆಲ್ಗೆ ಸೇರಿದ್ದೀನಿ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನನಗೋಸ್ಕರ ಚಿಕ್ಕಮ್ಮನ ಜೊತೆ ಜಗಳನೂ ಆಡಬೇಕಾಗಿಲ್ಲ. ನಾನು ಇಲ್ಲಿ ಸಂತೋಷವಾಗಿದ್ದೀನಿ. ಮೇಡಮ್, ನಿಮ್ಮನ್ನು ಕೇಳ್ಕೊಂಡು ಯಾರು ಬಂದಿದ್ದಾರೆ? ನೀವಾ? ಬೆಳಗ್ಗೆ ಏನು ತಿಂದಿಲ್ವಲ್ಲ, ಅದಕ್ಕೆ. ಇದೆಲ್ಲ ಏನಕ್ಕೆ? ತಗೊಳ್ಳಿ, ಪರವಾಗಿಲ್ಲ. ಅಲ್ಲ ಗುರು, ಸಂಗೀತನ ಕರ್ಕೊಂಬಂದು ದೊಡ್ಡದಾಗ ಹಾಸ್ಟ್ಲಿಗೆ ಸೇರ್ಸ್ಬಿಟ್ಟಿಯಲ್ಲ, ದುಡ್ಡಿಗೇನ್ ಮಾಡ್ತೀಯಾ? ನೋಡೋಣ, ಆ ದೇವ್ರು ಇದ್ದಾನೆ. ಎಲ್ಲಿದ್ದಾನೆ ದೇವ್ರು? ಕರ್ಕೊಂಬಂದು ಮನೆ ಇಟ್ಕೊಂಡಿಲ್ವ ನಾವು? ಯಾಕೆ ಹೇಳ್ದೆ ಅಂದ್ರೆ, ನಾಳೆ ದುಡ್ಡುಗೋಸ್ಕರ ಕಳ್ತನ ಗೆಳ್ತನ ಶುರು ಮಾಡ್ಕೊಂಡ್ಬಿಡ್ತೀನೋ ಅಂತ. ಸಂಪಾದನೆ ಮಾಡೋಕ್ಕೆ ಸುಳ್ಳು ಮೋಸ ಮಾತ್ರ ಅಲ್ಲ, ಅದಕ್ಕೆ ನೂರಾರು ದಾರಿಗಳಿದೆ. ಅದು ನಿನ್ಗೆ ಅರ್ಥ ಆಗಲ್ಲ. ನಡಿ. ಆಟೋದನ್ನು ಕೇಳೋಣ ಬಾರೆ. ಕೇಳಿ ನಡೀರಿ. ರಾತ್ರಿ ಆಯ್ತು ಅಂದ್ರೆ ನೀವು ತುಂಬಾ ಗೋಳು ಕಣೆ. ಹಲೋ, ಮನುಷ್ಯಂಕರಿ ಬರ್ತೀರಾ? ಹಿಂದೆ ಬೇರೆ ಆಟೋದನ್ನ ಕೇಳಿ. ಅವ್ರನ್ನ ಕೇಳಿದೆ, ಬರೋಲ್ಲ ಅಂದ್ರು. ತುಂಬಾ ಸುಸ್ತಾಗಿದೆ ಸರ್, ಆಗಲ್ಲ. ನೋಡಿ, ಇವಾಗ ಅಡ್ಮಿಷನ್ ಮಾಡ್ಕೋತೀವಿ. ಆದ್ರೆ ನೀವು ಒಂದ್ ವಾರದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸರ್, ನಾನೇ ಬರ್ತೀನಿ ರೀ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬರ್ತೀನಿ. ಇದೇನಪ್ಪ, ವಾಲ್ಮೀಕಿಗೆ ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ಭಕ್ತಿ? ನನಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ನನಗೋಸ್ಕರನಾ? ಇವತ್ತು ಅಮಾವಾಸ್ಯೆ. ನಿಮ್ಮ ತಾಯಿಗೆ ಎಡೆ ಇಟ್ಟು ಪೂಜೆ ಮಾಡ್ಬೇಕಲ್ವಾ? ಅವ್ರಿಗೆ ಮಗ ಮಗಳೆಲ್ಲ ನೀವೇ ತಾನೆ. 4 ಜನಕ್ಕೆ ಅನ್ನದಾನ ಮಾಡಿ ನಿಮ್ಮ ಕರ್ತವ್ಯನ ಪೂರೈಸ್ಬೇಕು.